ನಮ್ಮ ಅಪ್ಪ ಅಮ್ಮಂದಿರು ಹುಟ್ಟಾಗಿಂದನೂ ಫೀಸ್ ಕಟ್ತಾನೆ ಬಂದಿದ್ದಾರೆ. ಸ್ಕೂಲ್ಗೂ ಲಕ್ಷ ಲಕ್ಷ ಫೀಸ್ ಕಟ್ಟಿ, ಅದಾದ್ಮೇಲೆ PUಗೂ ಲಕ್ಷ ಲಕ್ಷ ಫೀಸ್ ಕಟ್ಟಿ, ಅದಾದ್ಮೇಲೆ ಡಿಗ್ರಿ ಅಂತಾನು ಲಕ್ಷ ಲಕ್ಷ ಫೀಸ್ ಕಟ್ತೀವಿ. ಸೊ ದುಡ್ಡು ಕಟ್ಟಕ್ಕಾಗಲ್ಲ ಅಂದ್ರೂ ಲೋನ್ ತಗೊಂಡು ಕಟ್ತಾರೆ, ಅದಕ್ಕೂ ಬಡ್ಡಿ ಕಟ್ಟಬೇಕು. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಎಜುಕೇಶನ್ ಮೇಲೆ ಕರೆಕ್ಟಾಗಿ ಕೆಲಸನೂ ಸಿಗಲ್ಲ, ಸಿಕ್ಕಿದ್ರೂ 20K 30K ಆ ಥರ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಹೇಳ್ಕೊಡಲ್ಲ ನಮಗೆ ಹೆಂಗೆ ಜೀವನ ಮಾಡಬೇಕು, ಹೆಂಗೆ ದುಡ್ಡು ಮಾಡಬೇಕು. ಇದೇ ಆ್ಯಕ್ಚುಲಿ ಮೇನ್ ಟಾಪಿಕ್ ಆಗಿರಬೇಕು. ಆ್ಯಂಡ್ ಇಲ್ಲಿ ಗಂಟು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಎಜುಕೇಷನ್ ಮೇಲೆ, ಅದನ್ನೇ ನಾವು ಏನಾದ್ರು ಇಂಟ್ರೆಸ್ಟ್ಗೆ ಎಲ್ಲರೂ ಬಿಟ್ಟಿದ್ದಿದ್ರೆ ಮಂತ್ಲಿ ಇವಾಗ ಆಲ್ಮೋಸ್ಟ್ 50K 60K ಇಂಟ್ರೆಸ್ಟೇ ಬರ್ತಿತ್ತು, ಸಂಬಳನೂ ಅಷ್ಟು ಬರೋಲ್ಲ. ಸೊ ಇವಾಗಲೂ ಇನ್ನೂ ಟೈಮ್ ಇದೆ. ನಿಮ್ಗೆ ಏನು ಇಷ್ಟ ಅದನ್ನು ಮಾಡಿ. ನಿಮ್ಗೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಬಿಸ್ನೆಸ್ ಮಾಡಿ, ಇಲ್ಲಾಂದರೆ ನಿಮ್ಗೆ ಏನಾದ್ರು ಸ್ಕಿಲ್ ಡೆವಲಪ್ ಮಾಡಿಕೊಂಡು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗಿ. ಇಲ್ಲೇ 20K 30K ಇದೇ ಥರ ಸಿಗಾಕೋಬಿಟ್ರೆ ಅದಾದ್ಮೇಲೆ ಲೋನ್ದು ಇಂಟ್ರೆಸ್ಟ್ EMI ಅಂತ ಇದೇ ಥರ ಸಿಗಾಕೋಬಿಡ್ತೀರಾ. ಅದಾದ್ಮೇಲೆ ಮತ್ತೆ ಡಿಸಿಷನ್ ಚೇಂಜು ಮಾಡೋಕ್ಕಾಗಲ್ಲ, ಕೆಲಸನೂ ಬಿಡೋಕ್ಕಾಗಲ್ಲ. ಸೊ ಇವಾಗಲೇ ಯೋಚನೆ ಮಾಡಿ, ನಿಮ್ಮ ಫೈನಲ್ ಡಿಸಿಷನ್ ಮಾಡಿ.